ಎಲ್ರಿಗೂ ಸ್ವಾಗತ. ಆ, ಯಾರೆಲ್ಲ ನವನೀತ ಎಜುಕೇಷನ್ ಚಾನೆಲ್ನ ವೀಕ್ಷಣೆ ಮಾಡ್ತಿದ್ದೀರೋ ಆ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಸ್ವಾಗತವನ್ನು ಕೋರ್ತಾ, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯಮಾಡಿ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತೋದ್ರ ಮೂಲಕ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದ್ರು ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಬನ್ನಿ. ಆಗಸ್ಟ್ 20ರಂದು ಆಚರಿಸುವಂತಹ ಸದ್ಭಾವನಾ ದಿನವನ್ನು ಯಾಕೆ ಆಚರಣೆ ಮಾಡ್ತೀವಿ, ಯಾರ ಒಂದು ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ನಾವು ಈ ಸದ್ಭಾವನಾ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ 20ನ್ನು ನಾವು ಸದ್ಭಾವನಾ ದಿನ ಅಥವಾ ಸಾಮರಸ್ಯ ದಿನ ಅಂತ ಆಚರಣೆ ಮಾಡ್ತಾ ಹೋಗ್ತೀವಿ. ಈ ದಿನವನ್ನು ನಾವು ಭಾರತದ ಮೊದಲ ಪ್ರಧಾನಮಂತ್ರಿಯಾದಂತಹ ಜವಾಹರ್ಲಾಲ್ ನೆಹರೂರವರ ಪುತ್ರಿಯಾದ, ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿಯವರ ಪುತ್ರರಾದಂತಹ ರಾಜೀವ್ ಗಾಂಧಿಯವರ ಜನ್ಮದಿನದ ಒಂದು ಸವಿ ನೆನಪಿಗಾಗಿ ನಾವು ಪ್ರತಿ ವರ್ಷ ಆಗಸ್ಟ್ 20ನೇ ತಾರೀಕನ್ನು ನಾವು ಸದ್ಭಾವನಾ ದಿನ ಅಥವಾ ಸಾಮರಸ್ಯ ದಿನ ಅಂತ ಆಚರಣೆ ಮಾಡ್ತಾ ಹೋಗ್ತೀವಿ. ರಾಜೀವ್ ಗಾಂಧಿಯವರು 1944 ಆಗಸ್ಟ್ 20ರಂದು ಜನಿಸ್ತಾರೆ. ಇವರು 1984ರಿಂದ 1989ರವರೆಗೆ ಪ್ರಧಾನಿಗಳಾಗಿರ್ತಾರೆ. ಇವರು 6ನೇ ಪ್ರಧಾನಮಂತ್ರಿ ಆಗಿರ್ತಾರೆ. ಜೊತೆಗೆ ಇವ್ರದ್ದು ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಇವರು ಭಾರತದಲ್ಲೇ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಮತ್ತು ಇವರು ಭಾರತದ ಪ್ರಜೆಗಳ ಬೆಳವಣಿಗೆಗಾಗಿ ಅಥವಾ ಏಳಿಗೆಗಾಗಿ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಕೆಲವೊಂದು ಯೋಜನೆಗಳನ್ನ ಇವರು ಪ್ರಧಾನಮಂತ್ರಿ ಆಗದಾಗ ಇವರು ಕೈಗೊಳ್ತಾ ಹೋಗ್ತಾರೆ. ಅವುಗಳನ್ನ ನೆನೆಸ್ಕೊಳ್ಳೋದಾದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ 1986ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಇವರು ರೂಪಿಸ್ತಾರೆ. ಅದಲ್ದಿರ 21 ವರ್ಷ ಮತದಾನ ಚಲಾಯಿಸುವ ಹಕ್ಕನ್ನು ಇವರು 18 ವರ್ಷಕ್ಕೆ ಇಳಿಕೆಯನ್ನು ಮಾಡ್ತಾರೆ. ಜೊತೆಗೆ ಜವಾಹರ್ ನವೋದಯ ವಿದ್ಯಾಲಯಗಳನ್ನು ಇವರು ಭಾರತದಾದ್ಯಂತ ತೆರಿತಾ ಹೋಗ್ತಾರೆ. ಇದರ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಗ್ರಾಮೀಣ ವಿಭಾಗದ ಬಡ ಮಕ್ಕಳಿಗೆ 1ರಿಂದ 12ನೇ ತರಗತಿಯವರೆಗೆ ಉಚಿತವಾದ ಶಿಕ್ಷಣವನ್ನು ನೀಡುವ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಂಸ್ಥೆಗಳನ್ನು ಇವರು ಪ್ರಾರಂಭ ಮಾಡ್ತಾರೆ. ಈ ಒಂದು ಸದ್ಭಾವನಾ ದಿನವನ್ನು ಆಚರಿಸುವ ಉದ್ದೇಶ ಏನಪ್ಪ ಅಂತಂದರೆ, ಭಾರತದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ಜಾತಿಗಳಿದ್ದಾವೆ, ಜನಾಂಗಗಳಿದ್ದಾವೆ, ಮತ್ತು ಧರ್ಮಗಳಿದ್ದಾವೆ, ಮತ್ತು ಭಾಷೆಗಳಿದ್ದಾವೆ. ಇವುಗಳ ನಡುವೆ ಒಂದು ಸಾಮರಸ್ಯವನ್ನು ಉಂಟು ಮಾಡುವ ದೃಷ್ಟಿಯಿಂದ ನಾವು ಆಗಸ್ಟ್ 20ನೇ ತಾರೀಕನ್ನು ಒಂದು ಸಾಮರಸ್ಯ ದಿನ ಅಂತ ಆಚರಣೆ ಮಾಡ್ತಾ ಹೋಗ್ತೀವಿ. ಭಾರತದಲ್ಲಿ ಇರುವಂತಹ ಎಲ್ಲ ಧರ್ಮಗಳ ನಡುವೆ ಒಂದು ಕೋಮು ಸೌಹಾರ್ದತೆಯನ್ನು ಉಂಟು ಮಾಡುವ ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಆಗಸ್ಟ್ 20ನೇ ತಾರೀಕನ್ನು ಒಂದು ಸದ್ಭಾವನಾ ದಿನ ಅಥವಾ ಸಾಮರಸ್ಯ ದಿನ ಅಂತ ಆಚರಣೆ ಮಾಡ್ತಾ ಹೋಗ್ತೀವಿ. ಈ ಒಂದು ಮಾಹಿತಿ ನಿಮಗೆ ಮತ್ತು ಈ ದಿನ ನಾವು ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ಹೋಗಬೇಕು. ಪ್ರತಿಜ್ಞೆಯನ್ನು ಹೇಳ್ಕೊಡ್ತೀನಿ, ಎಲ್ಲರೂ ಹೇಳಿ. ಈ ದಿನ ನಾವು ಒಂದು ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕಾಗುತ್ತೆ. ಆ ಪ್ರತಿಜ್ಞೆಯನ್ನು ಹೇಳ್ಕೊಡ್ತೀನಿ, ಎಲ್ಲರೂ ನನ್ನ ಜೊತೆಲಿ ಹೇಳ್ತಾ ಹೋಗಿ. ಜಾತಿ, ಧರ್ಮ, ಪ್ರದೇಶ, ಮತ ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ಭಾರತದ ಎಲ್ಲ ಜನತೆಯ ಭಾವೈಕ್ಯ ಮತ್ತು ಸೌಹಾರ್ದಕ್ಕಾಗಿ ಕಾರ್ಯನಿರ್ವಹಿಸುತ್ತೇನೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಅಲ್ಲದೆ ವೈಯಕ್ತಿಕವಾಗಿ ಆಗಲಿ ಅಥವಾ ಸಾಮೂಹಿಕವಾಗಿ ಆಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನು ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಸಮಾಲೋಚನೆ ಹಾಗೂ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಪರಿಹರಿಸುತ್ತೇವೆಂದು ಸಹ ಪ್ರತಿಜ್ಞೆ ಮಾಡುತ್ತೇನೆ. ಈ ರೀತಿಯಾದ ಪ್ರತಿಜ್ಞೆಯನ್ನು ನಾವು ಈ ದಿವಸ ಆಗಸ್ಟ್ 20ರಂದು ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ಮಾಹಿತಿಯನ್ನು ಮುಗಿಸ್ತೀನಿ. ಶುಭವಾಗಲಿ, ಶುಭ ದಿನ, ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.